ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ವಿದ್ಯಾರ್ಥಿಗಳು ತಂದೆ ತಾಯಿಯ ಕನಸು ನನಸಾಗಿಸಲು ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕೆ ಮತ್ತು ಮೊಬೈಲ್ ದುರ್ಬಳಕೆ ಮಾಡಿಕೊಳ್ಳದೆ ಅವಶ್ಯಕತೆಗೆ ತಕ್ಕಂತೆ ಬಳಸಬೇಕು. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಕಾಲೇಜು ಬಿಟ್ಟು ಪಾರ್ಕ್ನಲ್ಲಿ ಫ್ರೆಂಡ್ಸ್ ಜೊತೆ ಮೊಬೈಲ್ನಲ್ಲಿ ಗೇಮ್ ಆಡುತ್ತಾ ಕುಂತವ್ರೆ. ದಿನನಿತ್ಯ ಇದೇ ರೀತಿ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಯಾವ ಮಟ್ಟಕ್ಕೆ ತಲುಪಬಹುದು? ಇವರ ಮುಂದಿನ ಜೀವನದ ಬಗ್ಗೆ ಅರಿವಿನ ಪಾಠವೇ ಇಲ್ಲದಂಗೆ ಕಾಣುತ್ತದೆ. ಅತಿಯಾದ ಸ್ಮಾರ್ಟ್ಫೋನ್ ಬಳಕೆ ವಿದ್ಯಾರ್ಥಿಗಳಲ್ಲಿ ಗೊಂದಲಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ತರಗತಿಯ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಫೋನ್ಗಳನ್ನು ಶೈಕ್ಷಣಿಕೇತರ ಉದ್ದೇಶಗಳಿಗಾಗಿ ಬಳಕೆ ಮಾಡುವ ಸಾಧ್ಯತೆ ಹೆಚ್ಚು. ಸಾಮಾಜಿಕ ಮಾಧ್ಯಮ, ಮೆಸೇಜಿಂಗ್ ಆ್ಯಪ್ಗಳ ಬಳಕೆ, ಗೇಮಿಂಗ್ ವಿದ್ಯಾರ್ಥಿಗಳ ಗಮನವನ್ನು ಕಲಿಕೆಯಿಂದ ಬೇರೆ ಕಡೆ ಗಮನ ಸೆಳೆಯುತ್ತದೆ. ಇದರಿಂದಾಗಿ ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಕಾಣಿಸಿಕೊಳ್ಳುತ್ತಿರುವ ವಿದ್ಯಾರ್ಥಿ ಸಮುದಾಯವು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಬೇಕಾದರೆ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕಲೇಬೇಕಾಗಿದೆ. ದೈಹಿಕ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಈ ವ್ಯವಸ್ಥೆ ಬದಲಾಗಲು ಪೋಷಕರು, ಮನೆಯ ಪರಿಸರ, ಅಧ್ಯಾಪಕರ ಬಳಗ ಜೊತೆಗೂಡಿ ವಿದ್ಯಾರ್ಥಿಗಳ ಮನವೊಲಿಸಬೇಕಾಗಿದೆ. ಹಿತಿಮಿತಿ ಮೊಬೈಲ್ ಬಳಕೆಯಿಂದ ಸ್ವತಃ ಭವಿಷ್ಯ ರೂಪಿಸಿಕೊಳ್ಳುವುದು ಎಂದು ವಿದ್ಯಾರ್ಥಿಗಳಿಗೆ ಅನ್ನಿಸಿದಾಗ ಮಾತ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಜವಾದ ಕಲಿಕೆ ಸಿದ್ಧಿಸುತ್ತದೆ. ಇನ್ನೊಂದು ಬಂದ ಇಬ್ಬರು ಹೊಡಿ ಮಾತಾರೋ ದಿವಸ ಓಪನ್ ಆಗ ಸಾಕು. ನೋಡು ನೀವು ಓಪನ್ ಆಗ ಒಂದೇ ಓಪನ್ ಆಗಿಲ್ಲ ಆ ವಿನಯ್ಗೂ ಹೊಡ್ದಿ. ಮತ್ತೆ ಗೊತ್ತಾಗ್ತಿಲ್ಲ. ಮನೆಗೆ ಹೊರಟ ಸಂಗತಿಗಳು. ಯಾವ ಹೆಸರು ಇಲ್ಲ. ಹಾಕೋದಿನ ಏನ್ ಮಾಡಿದೆ, ಇದು ಜಗಳಗಳು ಆಡ್ಕೊಂಡು ನನಗೆ ಗುರು ಹಿಂದೆ ಬಂದವನು. ಇನ್ನೊಂದು ಹಿಂದೆ ಬಂದ ಇಬ್ಬರು ಹೊಡಿ ಮಾತಾರೋ ದಿವಸ ಓಪನ್ ಆಗ ಸಾಕು. ನೋಡು ನೀವು ಓಪನ್ ಆಗ ಒಂದೇ ಓಪನ್ ಆಗಿಲ್ಲ ಆ ವಿನಯ್ಗೂ ಹೊಡ್ದಿ. ಮತ್ತೆ ಗೊತ್ತಾಗ್ತಿಲ್ಲ. ಮನೆಗೆ ಹೊರಟ ಸಂಗತಿಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.